ವಿರಾಮದ ನಂತರ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಕಾಲರ್ಸ್ ಕಾಯ್ತಾ ಇದ್ದಾರೆ. ಬನ್ನಿ ನಮ್ಮ ಫಸ್ಟ್ ಕಾಲರ್ ಜೊತೆ ಮಾತನಾಡೋಣ. ಬೆಂಗಳೂರಿಂದ ಗೀತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಗೀತಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ ಇದೆಯಾ? 26/6/1979. ವಾರ ಯಾವುದು? ವಾರ ಮಂಗಳವಾರ. ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ಗೊತ್ತಿಲ್ಲ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಗೀತಾ ಅವ್ರ ಜೊತೆ. ಹೇಳಿ ಗೀತಮ್ಮ. ಸರ್, ನನ್ನ ಹೆಸರು ಗೀತಾ ಅಂತ. ಇದು ನಮ್ಮ ಮಂಗಳವಾರ ಹುಟ್ಟಿದವರು. ಮಂಗಳವಾರ ಹುಟ್ಟಿರೋದು. ಆಕ್ಚುಲಿ ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಕೆಲ್ಸದ ಸ್ವಲ್ಪ ಕೇಳ್ಬೇಕಿತ್ತು. ಈಗ ಯಾರಾದ್ರೂ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾ, ಅವರೆಲ್ಲ ಸಾರು ಅನ್ಬೇಕು. ಯಾವಾಗ ಏನು ಬಟ್ಟೆ ಹಾಕೊಂತಾರೆ ಹೆಂಗೆ ಅಂತ ಫಸ್ಟ್ ಕಲ್ತ್ಕೊಳ್ಳಮ್ಮ. ಅದಾದ್ಮೇಲೆ ಸಂಸ್ಕಾರ. ಅರ್ಥ ಆಯ್ತಾ? ಅಲ್ಲಿವರೆಗೂ ನಿಮ್ಗಳ ಟೈಮ್ ಸರೋಗಲ್ಲ. ಅದಕ್ಕೋಸ್ಕರ ಕರ್ಮಫಲ ಅನ್ನೋದು ಯಾರ ಕೈಲೂ ಅನುಭವಿಸೋಕ್ಕಲ್ಲ. ಸ್ವಲ್ಪ ತಿದ್ದುಕೊಳ್ಳೋ ಅವಕಾಶ ಮಾಡಿಕೊಂಡ್ರೆ ಉತ್ತಮ. ಗುರುಗಳೇ, ಸಭ್ಯತೆ ಸ್ವಾಮಿಗಳೇ ಅನ್ನೋದು ಕಲ್ತ್ಕೋಬೇಕು. ಪ್ಯಾಂಟು ಶರ್ಟ್ ಹಾಕ್ಕೊಂಡು ಜೀನ್ಸ್ ಹಾಕ್ಕೊಂಡು ಹಾಗೆ ಬಿಟ್ಕೊಂಡು ಓಡಾಡೋರು ಸಾರು ಗೀರು ಅಂತ. ಈ ಎಲ್ಲ ಫಾರಿನಿಂದ ಬಂದಿರೋ ಸಾರು ಗೀರೆಲ್ಲ ಕರ್ಕೊಂಡು ಹಿಂಗೆ ಹಾಳಾಗೋಗಿರೋದು. ಈಗ ನಿಮ್ಮ ಯಜಮಾನರಿಗೆ ಕುಜನ ಅನುಗ್ರಹದಲ್ಲಿ 26ನೇ ತಾರೀಕು ಹುಟ್ಟಿರೋದ್ರಿಂದ ಕರ್ಮಾನುಸಾರವಾಗಿ ಬಂದಿರತಕ್ಕಂಥದ್ದೇನು ಅಂದರೆ ಕುಜನ ದೋಷ, ಅಂದರೆ ಪೂರ್ವಾರ್ಜಿತ ಋಣಕರ್ಮ. ನಿಮ್ಮಲ್ಲಿ ಏನಾಗಿದೆ, ಒಂದು ಹಸುವನ್ನು ವಿಶೇಷವಾಗಿ ಯಾರ ವಂಶದಲ್ಲಿತ್ತು ನಿಮ್ಮ ಯಜಮಾನರ ಕಡೆ? ಅದು ಗೊತ್ತಿಲ್ಲ ಗುರುಜಿ. ಅದನ್ನು ತಿಳ್ಕೊ. ಅವರ ಮನೆಯಲ್ಲಿ ಯಾವ ಹಸುಗಳು ಮಕ್ಕದಲ್ಲಿ ತಂದೆ ಮುಖಾಂತರವೋ ತಾಯಿ ಮುಖಾಂತರವೋ ಏನು ಹಸುನ ಅಕಸ್ಮಾತ್ ಸತ್ತೋಗಿದ್ದ ಪಕ್ಷದಲ್ಲಿ ಯಾರಿಗಾದ್ರೂ ತೊಗೊಂಡು ಹೊಟ್ಟೋಗಿ ಅಂತ ಕೊಟ್ಟಿದ್ದವರು ಅವ್ರು ಕಡ್ದು ತಿಂದುಬಿಟ್ಟಿದ್ದಾರೋ, ಅಥವಾ ಇವರು ಹೂಣಿದ್ದ ಜಾಗದಲ್ಲಿ ಯಾವ ಕಾಲಕ್ಕೋ ಜಮೀನನ್ನು ಮಾರಿಬಿಟ್ಟು ಆ ಹಸು ಸತ್ತೋಗಿದ್ದ ಜಾಗದಲ್ಲಿ ಪೂಜೆ ಪುನಸ್ಕಾರ ನಡೀಲಿಲ್ವೋ, ಅದೇನಾಗಿದೆ ಅಂತ ತಿಳ್ಕೋಬೇಕು. ಅದಕ್ಕೆ ಕುಜ ಅಂದರೆ ಋಣ ಅಂತ ಕರಿತೀವಿ. 26/79ನೇ ತಾರೀಕು ಅಂದರೆ 79ನೇ ವರ್ಷದಲ್ಲಿ ಹುಟ್ಟಿರೋದ್ರಿಂದ 1973ರಿಂದ 82ರವರೆಗೂ ಅಂದರೆ ಏಷ್ಯನ್ ಗೇಮ್ಸ್ ಬಂದ ಸಮಯದಲ್ಲಿ 82ರವರೆಗೂ ವಿಶೇಷವಾಗಿ ಏನು ಅಂದರೆ ಎಲ್ಲ ಮಧ್ಯವರ್ತಕದಲ್ಲಿ ಇರ್ತಾರೆ. ಅವ್ನ ಮೇಲೂ ಹೋಗಲ್ಲ ಕೆಳಗೂ ಬರಲ್ಲ ಅಂತ. ಅಂದರೆ ಆ ಪೀರಿಯಡಲ್ಲಿ ಯಾರು ಹುಟ್ಟಿರ್ತಾರೋ ಆ ಸಮಯಕ್ಕೆ. ಆದರೆ ಇವರುಗಳಿಗೆಲ್ಲ ಕುಜ ನೀಚ. ಅದಕ್ಕೆ ಏನು ಮಾಡೋಕ್ಕೆ ಹೇಳೋ, ಮಂಗಳವಾರದ ದಿವಸ ನಿಮ್ಮ ಯಜಮಾನರ ಜೊತೆ ಹೋಗಿ ತೊಗರಿ ಬೇಳೆನ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಉಸ್ಲಿ ಅಂತ ಮಾಡಬೇಕು. ಅಂದರೆ ಅಲ್ಲಿ ಏನಾದರೂ ಉಸ್ಲಿ ಮಾಡಿಸ್ಬಿಟ್ಟು ಕೊಡೋವಂಥದ್ದು ದಾನವಾಗಿ ಮಾಡ್ತಕ್ಕಂಥದ್ದು ಮಂಗಳವಾರ ಕೊಟ್ಟರೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಯಜಮಾನರಿಗೆ ವಿಶೇಷವಾಗತ್ತೆ. ನಿಮ್ಮ ಯಜಮಾನರಿಗೆ ಕಟ್ಟು ಸ್ಟಿಚ್ ಏನಾದರೂ ಆಗಿದೆಯಾ ಚಿಕ್ಕ ವಯಸ್ಸಿಂದ ಈಗವರೆಗೂ? ಯಾವತ್ತಾದರೂ ಚಿಕ್ಕ ವಯಸ್ಸಿಂದ ಬಿದ್ದಿರೋದು ಅಥವಾ ಯಾವ ಕಾಲಕ್ಕೂ ಆಕ್ಸಿಡೆಂಟ್ ಆಗಿದ್ದು ಅದು ಕಲೆ ಹಾಗೆ ಉಳಿದು ಹೋಗಿರೋದು ಏನಿದೆ? ಉಬ್ಬತ್ರ ಒಂಚೂರು ಕಟ್ಟಿದೆ ಸ್ವಾಮೀಜಿ. ಅದರಿಂದ ಕುಜ ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಒಂದು. ಎರಡನೇದು ಉಷ್ಣಾಂಶ ಹೆಚ್ಚು, ಅಂದರೆ ಅವರಿಗೆ ಕೋಪ ಜಾಸ್ತಿ, ಹಠ ಜಾಸ್ತಿ ನಿಮ್ಮ ಯಜಮಾನಪ್ಪಂಗೆ. ಅದನ್ನು ಪರಿವರ್ತನೆ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು, ನಿಮ್ಮ ಯಜಮಾನಪ್ಪ ಅಕಸ್ಮಾತ್ ಯಾವತ್ತಾದರೂ ಮುಸ್ಲಿಮ್ಸ್ ಏನಾದರೂ ಸಿಕ್ಕಿದ್ರೆ, ಮುಸಲ್ಮಾನ್ ಫ್ರೆಂಡ್ಸ್ ಏನಾದರೂ ಇದ್ದರೆ ಅವ್ರಿಗೆ ಯಾವತ್ತಾದರೂ ಗೋಧಿ ಪದಾರ್ಥ ಚಪಾತಿಗಳನ್ನೋ ಯಾವತ್ತಾದರೂ ಯಾರಾದರೂ ಫ್ರೆಂಡ್ ಇದ್ದ ಪಕ್ಷದಲ್ಲಿ ಮನೆಗೆ ಕರೆದುಕೊಡ್ಬೋದು. ಇಲ್ಲ ಹೊರಭಾಗದಲ್ಲಿ ಏನೋ ದರ್ಗಾ ಹತ್ರ ಹೋದರೆ ಅಲ್ಲಿ ಸ್ವಲ್ಪ ಎಲ್ಲ ಕೂತಿರ್ತಾರೆ ಬಹಳಷ್ಟು ಜನ, ಅಂಥವರಿದ್ದರೆ ಅಂಥವ್ರಿಗೆ ಬ್ರೆಡ್ಡು ಇಂಥದ್ದು ದಾನ ಮಾಡ್ತಕ್ಕಂಥದ್ದು ಭಾನುವಾರ ಮಾಡಬೇಕು. ಮಂಗಳವಾರದ ದಿವಸ ಕುಜನ್ಗೆ ಉಸ್ಲಿಯನ್ನು ಅಂದರೆ ತೊಗರಿ ಬೇಳೆನ 1 kg ಕೊಡ್ತಕ್ಕಂಥದ್ದು ಮಾಡ್ಕೋಬೋದು. ತಿಂಗಳಿಗೆ 1 ಮಂಗಳವಾರ ಆದರೂ ಕೊಟ್ಕೊಳ್ಳಿ ಅನುಕೂಲ ಇದ್ದರೆ. ಇಲ್ಲ ಮಂಗಳವಾರ ಆದರೂ ಕೊಟ್ಕೊಳ್ಳಿ 11 ಮಂಗಳವಾರಗಳು ನಿಮ್ಮ ಅನುಕೂಲ ಯಥಾಶಕ್ತಿ. ಇಲ್ಲ ಪ್ರತಿಪೂರ್ವಕವಾಗಿ ಭಾನುವಾರ ಬ್ರೆಡ್ಡನ್ನು ದಾನವಾಗಿ, ಮುಸ್ಲಿಮ್ಸೇ ಆಗಿರಬೇಕು. ಯಾಕೆಂದರೆ ರಾಹು ತತ್ವ ಅಂತ ಕರಿತೀವಿ. ಕ್ರಿಶ್ಚಿಯನ್ಸ್ ಎಲ್ಲ ಕೇತು ತತ್ವ, ಗುರು ತತ್ವ. ಅದಕ್ಕೆ ಆ ಕಾಲದಿಂದ ಒಂದು ಸಂಬಂಧ ಏನು ಅಂದರೆ, ಒಂದು ಮಠಕ್ಕೆ ಒಂದು ದೇವಸ್ಥಾನಕ್ಕೆ ಮುಸ್ಲಿಮ್ಸ್ ಎಲ್ಲ ಏನು ಮಾಡ್ತಿದ್ರು, ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿದ್ರು. ಭಾಳಷ್ಟು ವಿಶೇಷವಾಗಿ ಕೇತು ದೋಷಗಳನ್ನ ಪರಿವರ್ತನೆ ಮಾಡೋ ಕ್ರಿಶ್ಚಿಯನ್ಸು ಅಂತ ಇಟ್ಕೊಂಡಿದ್ರು ಬ್ರಿಟಿಷ್ ಕಾಲದಲ್ಲಿ. ಇದೆಲ್ಲ ಸಂಪ್ರದಾಯ. ಹೀಗೆ ಮಾಡಿಕೊಂಡ್ರೆ ಒಂದು ಬಾಂಧವ್ಯ ಜೊತೆಗೆ ದೋಷಗಳು ಪರಿವರ್ತನೆ ಆಗತ್ತೆ. ಒಳ್ಳೆಯದಾಗಲಿ ಗೀತಾ. ಓಕೆ, ನಮ್ಮ ನೆಕ್ಸ್ಟ್ ಕಾಲರ್ ಭದ್ರಾವತಿಯಿಂದ ಶಶಿಕಲಾ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಲಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಯಜಮಾನ್ರ ಬಗ್ಗೆ. ಹೇಳಿ, ಅವರ ಹುಟ್ಟಿದ ದಿನಾಂಕ ಏನು? ಹುಟ್ಟಿದ ಡೇಟ್ ಗೊತ್ತಿಲ್ಲ, ಮದುವೆ ಡೇಟ್ ಗೊತ್ತು. ಹಾಗಿದ್ರೆ ಹುಟ್ಟಿದ ವಾರ ಗೊತ್ತಿದೆಯಾ ನಿಮ್ಗೆ? ಶನಿವಾರ. ನಕ್ಷತ್ರ ಗೊತ್ತಿದೆಯಾ? ಧನುರಾಶಿ ಮೂಲ ನಕ್ಷತ್ರ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ನಮಸ್ತೆ ಗುರುಜಿ. ಹೇಳಿ ಶಶಿಕಲಾ ಅವರು. ಇವತ್ತೇನೋ ನನ್ನ ಪುಣ್ಯ ಗುರುಜಿ ನಿಮ್ ಕಾಲ್ ಸಿಕ್ಕಿದ್ದು. ಏನೋ ಕೊಟ್ಟಿರ್ಬೇಕು ಅವರು. ಹಾಗೂ ಈಗ ಒದಾಡ್ತಿದ್ದಾಗ ಎಷ್ಟೋ ಕಾಲಲ್ಲಿ ಏನು ಮಾಡ್ತಾರೆ ಪಾಪ. ಗುರುಜಿ, ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಒಂದ್ ಟೈಮ್ ಇದ್ದಾಗ ಇನ್ನೊಂದ್ ಟೈಮ್ ಇರಲ್ಲ. ತುಂಬಾ ಕಷ್ಟ ಜೀವಿ ಅವರು. ಎಷ್ಟು ಜನ ಮಕ್ಕಳು? 2 ಗುರುಜಿ. 2 ಅಂದ್ರೆ ಏನು ಹೆಣ್ಮಕ್ಳು? 1 ಗಂಡು 1 ಹೆಣ್ಣು. ಸರಿ, ಗಂಡು ಹೆಣ್ಣು ದೊಡ್ಡದ ಹೆಣ್ಣು ದೊಡ್ಡದ? ಗಂಡು ಹುಡುಗ ದೊಡ್ಡನು. ಸರಿ, ಹಂಗಾರೆ ಗಂಡು ಹುಡುಗಂದು ಡೇಟ್ ಆಫ್ ಬರ್ತ್ ಗೊತ್ತಾ? ಗೊತ್ತು ಗುರುಜಿ. 19/5/97. ಸರಿ, ಯಾವ ವಾರ ಹುಟ್ಟಿದ್ದವನು? ಅವನು ಸೋಮವಾರ. ಈಗ ನಿಮಗೆ
ಹೇಳಿ ಗುರುಜಿ. ದಿನಗಳ ಪ್ರಾಬ್ಲಮ್ ಏನಿದೆ ನಿಮ್ಮ ಮನೇಲಿ? ಏನು ಇಲ್ಲ ಗುರುಜಿ. ಹಂಗಲ್ಲ, ನಿಮಗೆ ಹಾ ಪೀರಿಯಡ್ಸ್ ಪ್ರಾಬ್ಲಮ್ಮಲ್ಲಿ ಏನಾದರೂ ತೊಂದರೆ ಇದೆಯಾ? ಇಲ್ಲ ಗುರುಜಿ, ಇಲ್ಲ. ಇಲ್ಲ. ಸರಿ, ಸಂತಾನ ಅಭಿವೃದ್ಧಿ ಸಮಯದಲ್ಲಿ ಇಬ್ಬರು ಮಕ್ಕಳಿಗೆ ಆರೋಗ್ಯ ಯಾವತ್ತಾದ್ರೂ ಕೆಟ್ಟು ಹೋಗಿತ್ತ? ಚಿಕ್ಕ ವಯಸ್ಸಲ್ಲಿ ಹುಟ್ಟಿದಾಗ ಮಗು ಇಬ್ಬರು ಮಕ್ಕಳು ಯಾವತ್ತಾದ್ರೂ ಆರೋಗ್ಯ ಕೆಟ್ಟು ತುಂಬ ದಿವಸ ಕೆಟ್ಟು ಹೋಗಿತ್ತಾರ ಏನಾದರೂ ಇತ್ತ? ಹಾಗೇನಿಲ್ಲ ಗುರುಜಿ. ಆ ಮಗಳಿಗೆ 10 ವರ್ಷ ಆದ್ಮೇಲೆ ಸ್ವಲ್ಪ ತೊಂದರೆ ಆಗಿತ್ತು, ಈಗ ಪರವಾಗಿಲ್ಲ ಗುರುಜಿ. ಹಾಗಾದ್ರೆ ಮಗಳ ಮುಖಾಂತರವಾಗಿ ತಂದೆಗೆ ದೋಷ ಅನ್ನೋದು ತಿಳ್ಕೊಬೇಕು ನೀವುಗಳು. ಇದೆಲ್ಲ ಪ್ರಕೃತಿ ವಿಕೋಪದಲ್ಲಿ ಪರಿವರ್ತನೆ, ಅಂದರೆ ಒಂದು ಸಂಸಾರದಲ್ಲಿ ಏನಾಗತ್ತೆ ಹೋಗುತ್ತೆ ಅನ್ನೋದು ತಿಳ್ಕೊಬೇಕು. ನಿಮ್ಮಲ್ಲಿ ಹಾವಿನ ವಿಚಾರ ಅಂದರೆ ಕುಲದೇವರು ಯಾವುದಾದ್ರೂ ಹಾವಿನ ವಿಚಾರ ಏನಾಗಿದೆ? ಏನಾಗಿದೆ ಗೊತ್ತಿಲ್ಲ ಗುರುಜಿ ನನಗೆ. ನಿಮ್ಮಲ್ಲಿ ಏನು ಅಂದರೆ ಹಾವುದೇನಾದರೂ ದೋಷಗಳು ಅಂದರೆ ನಿಮ್ಮನೇಲಿ ವಂಶದಲ್ಲಿ ಹಾವನ್ನೇನಾದರೂ ಪೂಜೆ ಮಾಡೋದಾಗಲಿ ಅಥವಾ ಹಾವರಿಗೆ ಯಾವುದಾದ್ರು ಸುಬ್ರಹ್ಮಣ್ಯನಿಗೆ ಹರಕೆ ಹೊತ್ಕೊಂಡಿದ್ದಾಗಲಿ ಯಜಮಾನ್ರ ಮುಖಾಂತರ ಏನಾಗಿದೆ ಅಂತ ತಿಳ್ಕೊಬೇಕು. ಫಸ್ಟು ಋಣವನ್ನು ತೀರಿಸ್ಕೋ ಅಂತ ಹೇಳುತ್ತೆ. ಅದಕ್ಕೆ ಕುಲದೇವರಲ್ಲಿ ಹಾವಿನ ವಿಚಾರ. ನಿಮ್ಮ ಯಜಮಾನ್ರಿಗೆ ಏನಿದೆ ಮಾರ್ಕು ಅಂದರೆ ಯಾವುದಾದ್ರು ಪಚ್ಚೆ ಅಂದರೆ ಪ್ಯಾಚ್ ಥರ ಏನಾದರೂ ಇದೆಯಾ? ಎಲ್ಲಿ ಗುರುಜಿ? ಎಲ್ಲಾದರೂ ಸರಿ ದೇಹದಲ್ಲಿ ಮಚ್ಚೆ ಥರದ್ದು ಇದೆ ಇದೆ. ಎಲ್ಲಿದೆ? ಎದೆ ಮೇಲಿದೆ. ಸೊ ಅದರಿಂದ ಪೂರ್ಣವಾಗಿ ಕುಲದೇವರು ಒಣಗೋಗಿದ್ದಾರೆ. ಹಾವಿನ ಮುಖಾಂತರವಾಗಿರ್ತಕ್ಕಂಥದ್ದು ಏನೋ ದೋಷ ಇನ್ನೂ ಬ್ಯಾಲೆನ್ಸ್ ಇದೆ ಅನ್ನೋದು ತಲೆಗೆ ಹಾಕೋಬೇಕು ಫಸ್ಟು. ನೀವು ನಿಮ್ಮ ಯಜಮಾನರು ಮಕ್ಕಳ ಸಮೇತವಾಗಿ ನಿಮ್ಮ ಮಗಳಿಗೆ ರಾಹು ಜೊತೆ ಶುಕ್ರ ಕೂತಿದ್ದಾನೆ. ಈಗ ನಿಮ್ಮ ಮಗಳಿಗೆ 1 ಜಡೆ ಹಾಕ್ತಿರೋ 2 ಜಡೆ ಹಾಕ್ತಿರೋ? 1 ಜಡೆ ಗುರುಜಿ. ಕೂದಲು ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ? ಮೀಡಿಯಂ ಆಗಿದೆ. ಕತ್ತರಿಸೋದು ಯಾಕೆ ಅಂತ ಮಗಳ ಕೂದಲನ್ನ? ಇಲ್ಲ ಅಷ್ಟೇ ಇರೋದು ಗುರುಜಿ, ಕತ್ತರಿಸಿಲ್ಲ. ಫುಲ್ ಉದುರತ್ತೆ ಏನಾದರೂ? ಇಲ್ಲ, ಈಗ 13 ವರ್ಷದ ಹುಡುಗಿ ಮೀಡಿಯಂ ಆಗಿದೆ. ಮೀಡಿಯಂ ಅಲ್ಲ ಅಂತ ಹೇಳ್ತಿಲ್ಲ, ಕೂದಲು ಉದುರತ್ತಾ ಅಥವಾ ಕಮ್ಮಿನೇ ಇರುತ್ತಾ? ಕಮ್ಮಿನೇ ಇರುತ್ತೆ ಗುರುಜಿ, ಉದುರ್ತಾ ಇಲ್ಲ. ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ಶುಕ್ರನ ಜೊತೆ ರಾಹು ಇರೋದು ಸರಿಯಾಗಿ ಗಮನ ಇಟ್ಕೊಳ್ಳಿ. ನಿಮ್ಮ ಯಜಮಾನರನ್ನು ಅವಳನ್ನು ಕರ್ಕೊಂಡು ಹೋಗಿ ಕಾಳಸರ್ಪ ದೋಷದಲ್ಲಿ ಕಾಳಹಸ್ತೀಶ್ವರ ದೇವಸ್ಥಾನದಲ್ಲಿ ಸೋಮವಾರ ರಾಹುಕಾಲದಲ್ಲೇ ಯಾವತ್ತಾದರೂ ಮಾಡಿಸ್ಕೊಂಡು ಪ್ರತಿ 1.5 ವರ್ಷದಲ್ಲಿ ಆ ರಾಹು ದೋಷಗಳನ್ನು ಪರಿವರ್ತನೆ ಮಾಡಬೇಕು. ಅದಕ್ಕೆ ಋಣವನ್ನು ತೀರಿಸ್ಕೊ ಅಂತ ಹೇಳ್ತಾರೆ. ಕುಜನಿಗೆ ಪರಿವರ್ತನೆ ಆಗಬೇಕು, ಮಗಳ ಮುಖಾಂತರ ಶುಕ್ರ ರಾಹು ಪರಿವರ್ತನೆ ಆಗಬೇಕು. ಆದ್ದರಿಂದ ಕಾಳಹಸ್ತೇಶ್ವರ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ರಾಹು ಕಾಲದಲ್ಲಿ ಪ್ರತಿ 1.5 ವರ್ಷಕ್ಕೆ ಜ್ಞಾಪಕ ಇಟ್ಕೋಬೇಕು. ಜೀವನ ಪೂರ್ತಿನೋ, ಇವಾಗ ಒಂದ್ಸಲಿ ಅಲ್ಲ. ನೀವಿಬ್ಬರು ಗಂಡ ಹೆಂಡತಿ ಪೀಠದ ಮೇಲೆ ಕೂತ್ಕೊಂಡು ಮಗಳ ಮುಖಾಂತರನೇ ಮಾಡಿಸ್ಕೋಬೇಕು. ಮಗಳಿಗೆ ಮದುವೆ ಆದ ನಂತರ ನೀವೇನು ಬೇಕಾಗಿಲ್ಲ, ಅವಳ ಗಂಡನ ಜೊತೆ ಮಾಡಿಸ್ಕೊತಾ ಹೋಗ್ತಾರೆ ಕಾಳಸರ್ಪ ದೋಷಗಳನ್ನು. ಆದರೆ 1 ವರ್ಷ ಮಾಡಿಸ್ಕೊಂಡ್ರೆ ನಿಮ್ಮ ಯಜಮಾನರಿಗೆ ಶ್ರೇಯಸ್ಸು. ಯಾಕೆಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ಮಗ ದೊಡ್ಡವನು, ಮಗಳು ಚಿಕ್ಕವಳು ಪರಿವರ್ತನೆ. ಆದ್ದರಿಂದ ಶುಕ್ರ ದೋಷ ಮಗಳಿಂದಾನೇ ಬಂದಿರತಕ್ಕಂಥದ್ದಂದರೆ ಜ್ಞಾಪಕ ಇಟ್ಕೋಬೇಕು. ಯಾವುದಾದ್ರು ಅಮ್ಮನವ್ರ ದೇವಸ್ಥಾನದಲ್ಲಿ ಅವ್ರ ತಾಯಿ ಕಡೆನೋ ತಂದೆ ಕಡೆನೋ ಸ್ವಲ್ಪ ಹೋಗಿ ಕೇಳ್ಕೊಂಬನ್ನಿ, ಹೌದು ಏನಿದೆ ಹರಕೆ ಬ್ಯಾಲೆನ್ಸು. ಯಾವುದಾದ್ರು ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಾಗೋ ಅಥವಾ ನಾಗದೇವತೆಗೆ ಸಂಬಂಧಪಟ್ಟಾಗೋ ಅಲ್ಲಿ ಏನು ನಿಲ್ಲಿಸ್ಬಿಟ್ಟಿದ್ದೀರಾ, ಬ್ಯಾಲೆನ್ಸ್ ನಿಲ್ಲಿಸಿದ್ದೀರಾ, ಅದನ್ನು ಪೂರೈಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಜಿ, ಕರೆ ಮಾಡಿದವರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಿಕೊಟ್ಟಿದ್ದೀರಾ. ಹಾಗೆಯೇ ದೇಗುಲಗಳ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀರಾ. ಮುಂದಿನ ಭಾಗದಲ್ಲಿ ಅದ್ರ ಬಗ್ಗೆ ಮಾತನಾಡೋಣ, ಯಾಕೆಂದರೆ ಈಗ ಮತ್ತೆ ವಿರಾಮದ ಸಮಯ. ವೀಕ್ಷಕರೇ, ಪವರ್ಡ್ ಬೈ ಶಶಿ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ.